ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಇದೇ ವೇಳೆ ಭಯೋತ್ಪಾದನೆ ವಿರುದ್ಧ ಭಾರತದ ನಿಲುವನ್ನು ಸಮರ್ಥಿಸಿಕೊಳ್ಳುವುದಾಗಿ ಕ್ಸಿ ಜಿನ್ಪಿಂಗ್ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಚೀನಾಕ್ಕೆ ಸಹಕಾರ ನೀಡುವುದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ. ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ G20 ಸಮಾವೇಶ ಇದ್ದು ಈ ವೇಳೆ ಬ್ರಿಕ್ಸ್ ನಾಯಕರು ಒಂದೆಡೆ ಸೇರಲಿದ್ದಾರೆ. ಸಿಕ್ಕಿಂ ವಲಯದಿಂದ ಸೇನೆಯನ್ನ ಹಿಂಪಡೆಯಿರಿ, ಇಲ್ಲದಿದ್ದರೆ ಮುಂದಿನ ಅನಾಹುತಗಳಿಗೆ ನೀವೇ ಹೊಣೆಗಾರರು ಅಂತ ಚೀನಾ ಭಾರತಕ್ಕೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿತ್ತು. ಭಾರತ ಕೂಡ ಇದಕ್ಕೆ ತಕ್ಕ ಉತ್ತರ ನೀಡಲು ಸೇನೆಯನ್ನ ಹೆಚ್ಚಾಗಿ ಗಡಿಯಲ್ಲಿ ನಿಯೋಜಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ಒಂದು ಕಡೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಭಾರತ ಮತ್ತು ಚೀನಾ ನಡುವೆ ಯಾವಾಗಾದ್ರೂ ಯುದ್ಧ ಸಂಭವಿಸಬಹುದು ಅನ್ನುವಂತಹ ಆತಂಕ ನಮ್ಮ ಭಾರತೀಯರಲ್ಲಿದೆ. ಇದೇ ವೇಳೆ ಭಯೋತ್ಪಾದನೆ ವಿರುದ್ಧ ಭಾರತದ ನಿಲುವನ್ನ ಸಮರ್ಥಿಸಿಕೊಂಡಿದ್ದಾರಂತೆ. ಕ್ಸಿ ಜಿನ್ಪಿಂಗ್ ಒಂದು ಹೇಳಿಕೆ ಕೂಡ ನೀಡಿದ್ದಾರಂತೆ. ಜೊತೆಗೆ ಚೀನಾಕ್ಕೆ ಸಹಕಾರ ನೀಡುವುದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ. ಇದೆಲ್ಲ ನಮಗೆ ಕಂಡು ಬಂದಿದ್ದು ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ G20 ಸಮಾವೇಶ ಇದ್ದು ಈ ವೇಳೆ ಬ್ರಿಕ್ಸ್ ನಾಯಕರು ಒಂದೆಡೆ ಸೇರಲಿದ್ದಾರೆ. ಇದೇ ವೇಳೆ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷ ಮಾತುಕತೆಯನ್ನ ನಡೆಸಿರೋದು. ಸಿಕ್ಕಿಂ ವಲಯದಿಂದ ಸೇನೆಯನ್ನ ಹಿಂಪಡೆಯಿರಿ, ಇಲ್ಲದೇ ಇದ್ರೆ ಮುಂದಿನ ಅನಾಹುತಗಳಿಗೆ ನೀವೇ ಹೊಣೆಗಾರರು ಅಂತ ಚೀನಾ ಭಾರತಕ್ಕೆ ಪದೇ ಪದೇ ಎಚ್ಚರಿಕೆಯನ್ನ ನೀಡ್ತಾನೆ ಇತ್ತು. ಭಾರತ ಕೂಡ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿತ್ತು.